ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಸಸ್ಯಗಳಲ್ಲಿ ಪೋಷಣೆ ಎನ್ನುವ ಒಂದು ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಈ ಒಂದು ಚಿತ್ರವನ್ನು ಗಮನಿಸಿದ ತಕ್ಷಣ ನಿಮ್ಮ ತಲೆಯಲ್ಲಿ ಬರುವಂತಹ ವಿಚಾರಗಳೇನು ಎನ್ನುವುದರ ಬಗ್ಗೆ ಸ್ವಲ್ಪ ವಿಚಾರಿಸ್ತಾ ಇರಿ. ಇದು ಅದರ ಚಿತ್ರ ಆಗಿರ್ಬೋದು ಅಂದರೆ ದ್ಯುತಿ ಸಂಶ್ಲೇಷಣೆಯ ಚಿತ್ರ. ಇಲ್ಲಿ ನೋಡಿ, ಈ ಚಿತ್ರವನ್ನು ನೋಡಿದ ತಕ್ಷಣ ಇನ್ನೂ ನಿಮಗೆ ಕ್ಲಿಯರ್ ಆಗ್ತಾ ಇದೆ. ಇಲ್ಲಿರುವಂತಹ ಸಸ್ಯಗಳು ಎಲೆಗಳು ಯಥೇಚ್ಛವಾಗಿರುವಂತಹ ನೀರನ್ನು ಹೊರಗಡೆ ಉಗುಳ್ತಾ ಇದೆ, ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಳ್ತಾ ಇದೆ, ಆಕ್ಸಿಜನನ್ನು ಬಿಡ್ತಾ ಇದೆ ಮತ್ತು ಬೇರುಗಳ ಮೂಲಕ ನೀರನ್ನು ತೆಗೆದುಕೊಳ್ಳುವಂತಹ ಚಿತ್ರ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ತಲೆಯಲ್ಲಿ ಒಂದು ಪರಿಕಲ್ಪನೆ ಈಗಾಗಲೇ ಮೂಡಿರ್ತದೆ. ಅದು ಯಾವುದು ಅಂತಂದರೆ ದ್ಯುತಿ ಸಂಶ್ಲೇಷಣೆ ಅಂತ. ಹಾಗಾದರೆ ಸಸ್ಯಗಳಲ್ಲಿ ಪೋಷಣೆಗೆ ಈ ದ್ಯುತಿ ಸಂಶ್ಲೇಷಣೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸಸ್ಯಗಳು ಆಹಾರವನ್ನು ತಯಾರಿಸುವಂತಹ ಪ್ರಕ್ರಿಯೆ ಇದಾಗಿರುತ್ತದೆ. ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ತೆಗೆದುಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸಲಾಗುವಂತಹ ಈ ಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಂದು ಕರೆಯುತ್ತೇವೆ. ಈ ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವಂಥ ಹಂತಗಳನ್ನು ಯಾವ್ಯಾವಂದರೆ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ, ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲಾಗುವುದು. ಸಸ್ಯದ ಹಸಿರು ಭಾಗಗಳಲ್ಲಿರುವಂತಹ ಕ್ಲೋರೋಪ್ಲಾಸ್ಟ್ ಎಂಬ ಕಣದಂಗದಲ್ಲಿ ಇರುವಂತಹ ಕ್ಲೋರೋಫಿಲ್ ಎಂಬ ಅಂಶವು ಸೂರ್ಯನ ಬೆಳಕಿನಲ್ಲಿರುವಂತಹ ಶಕ್ತಿಯನ್ನು ಹೀರಿಕೊಂಡು ಅವು ಆ ಬೆಳಕಿನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಸಾಮರ್ಥ್ಯವನ್ನು ಹೊಂದಿವೆ. ಬೇರುಗಳ ಮೂಲಕ ಬಂದಿರುವಂತಹ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುಗಳಾಗಿ ವಿಭಜನೆಯಾಗುತ್ತವೆ. ಈ ಒಂದು ಆಕ್ಸಿಜನನ್ನು ಸಸ್ಯಗಳು ವಾತಾವರಣಕ್ಕೆ ಬಿಡುತ್ತವೆ. ಆ ಆಕ್ಸಿಜನ್ ಇಂದು ನಮಗೆಲ್ಲರಿಗೂ ಉಪಯುಕ್ತವಾಗಿದೆ. ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದನ್ನು ನಾವು ಉಸಿರಾಟದ ಮೂಲಕ ಹೊರಗಡೆಗೆ ಬಿಟ್ಟಿರುವಂತಹ ಈ ಒಂದು ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ತೆಗೆದುಕೊಂಡು ಅದನ್ನು ಉಪಯುಕ್ತವಾಗಿರುವಂತಹ ಆಹಾರ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸುವಂತಹ ಮಹತ್ ಕಾರ್ಯವನ್ನು ಸಸ್ಯಗಳು ಮಾಡ್ತಾ ಇವೆ. ಹಾಗಾದರೆ ಈ ದ್ಯುತಿ ಸಂಶ್ಲೇಷಣೆಯನ್ನು ಸಸ್ಯದ ಒಂದು ಅಡಿಗೆ ಎಂದು ನಾವು ತಿಳಿದುಕೊಂಡ್ರೆ ಅದಕ್ಕೆ ಬೇಕಾಗಿರುವಂಥ ಕಚ್ಚಾ ಪದಾರ್ಥಗಳು ಯಾವುವು ಅಂದರೆ CWLC ಎಂದು ನಾವು ಕರೀಬೋದು. C ಅಂದರೆ ಕಾರ್ಬನ್ ಡೈಆಕ್ಸೈಡ್, W ಅಂದರೆ ವಾಟರ್, L ಅಂದರೆ ಲೈಟ್. ಅದಕ್ಕೆ ಇದನ್ನು ಅಗತ್ಯವಾದದ್ದು ಇನ್ನೊಂದು ಅಂದರೆ C ಕ್ಲೋರೋಫಿಲ್. ಇನ್ನು ದ್ಯುತಿ ಸಂಶ್ಲೇಷಣೆ ಮೇಲೆ ಪ್ರಭಾವ ಬೀರುವಂಥ ಅಂಶಗಳಾವುವು ಅಂದರೆ ಸೂರ್ಯನ ಬೆಳಕಿನ ತೀವ್ರತೆ, ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡಿನ ಪ್ರಮಾಣ, ಎಲೆಗಳಲ್ಲಿನ ಪತ್ರಹರಿತ್ತಿನ ಪ್ರಮಾಣ. ಈ ಚಿತ್ರ ನೋಡ್ರಿ ಮಕ್ಕಳೇ, ಈ ಚಿತ್ರ ನೋಡಿದ ತಕ್ಷಣ ನೀವು ಹೇಳ್ತೀರಿ ಇದು ಪತ್ರರಂಧ್ರದ ಚಿತ್ರ ಎಂದು. ಇದು ಒಂದು ಇಲ್ಲಿ ತೆರೆದ ಪತ್ರರಂಧ್ರ ಇದೆ, ಮುಚ್ಚಿದ ಪತ್ರರಂಧ್ರ ಇದೆ, ಇನ್ನೊಂದು ಸಸ್ಯದ ಎಲೆಯ ಚಿತ್ರ ಇದೆ. ಆ ಎಲೆಯ ಚಿತ್ರದ ಕೆಳಭಾಗದಲ್ಲಿ ಸಣ್ಣ ಸಣ್ಣ ಆಕಾರದಲ್ಲಿ ಕಾಣುವಂಥ ಹೂಗಳು ಪತ್ರರಂಧ್ರದ ಚಿತ್ರಗಳಾಗಿವೆ. ಹಾಗಾದರೆ ಪತ್ರರಂಧ್ರ ಎಂದರೇನು ಅಂದರೆ ಎಲೆಗಳಲ್ಲಿ ಕಂಡುಬರುವ ಚಿಕ್ಕ ಚಿಕ್ಕ ರಂಧ್ರಗಳನ್ನು ನಾವು ಪತ್ರರಂಧ್ರಗಳು ಎಂದು ಕರೆಯುತ್ತೇವೆ. ಇದರ ಕಾರ್ಯ ಏನು ಅಂದರೆ ಅನಿಲಗಳ ವಿನಿಮಯ ಮತ್ತು ಬಾಷ್ಪ ವಿಸರ್ಜನೆಯ ನಿಯಂತ್ರಣ. ಬಾಷ್ಪ ವಿಸರ್ಜನೆ ಎಂದರೇನು? ನೀರನ್ನು ಹೊರಹಾಕುವುದು. ಸಸ್ಯಗಳಿಗೆ ತಮಗೆ ಬೇಡವಾದಂತಹ ನೀರನ್ನು ಒಂದು ಪತ್ರರಂಧ್ರಗಳ ಮೂಲಕ ಹೊರಹಾಕುವಂಥ ಪ್ರಕ್ರಿಯೆ ಇರುತ್ತಲ್ಲ, ಅದನ್ನು ನಾವು ಬಾಷ್ಪ ವಿಸರ್ಜನೆ ಎಂದು ಕರೆಯುತ್ತೇವೆ. ಪತ್ರರಂಧ್ರ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗಳು ಕಾವಲು ಜೀವಕೋಶಗಳ ಕಾರ್ಯಗಳಾಗಿವೆ. ಕಾವಲು ಜೀವಕೋಶದೊಳಗೆ ನೀರು ಪ್ರವೇಶಿಸಿದಾಗ ಅವು ಉಬ್ಬುತ್ತವೆ ಮತ್ತು ಪತ್ರರಂಧ್ರ ತೆರೆಯಲು ಕಾರಣವಾಗುತ್ತದೆ. ಅದೇ ರೀತಿ ಕಾವಲು ಜೀವಕೋಶಗಳು ಮುದುಡಿದಾಗ ಪತ್ರರಂಧ್ರಗಳು ಮುಚ್ಚಿಕೊಳ್ಳುತ್ತವೆ. ಈ ಕಾವಲು ಕೋಶಗಳು ಎನ್ನುವುದು ಪತ್ರರಂಧ್ರದ ಬಾಗಿಲುಗಳಂತಿದ್ದಂತೆ. ಈ ಬಾಗಿಲಿನಲ್ಲಿ ನೀರು ತುಂಬಿಕೊಂಡಾಗ ಉಬ್ಬಿಕೊಂಡವು ತೆರೆದುಕೊಳ್ಳುತ್ತವೆ ಮತ್ತು ಅದರಿಂದ ನೀರು ಬಸಿದುಕೊಂಡಾಗ ಅವುಗಳು
ಮುದುಡಿಕೊಂಡು ಮುಚ್ಚಿಕೊಳ್ಳುತ್ತವೆ. ಈ ಪತ್ರರಂಧ್ರಗಳು ಮುಚ್ಚಿಕೊಳ್ಳುವಂಥ ಸಂದರ್ಭಗಳು ಯಾವುವು ಅಂದರೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅಗತ್ಯ ಇಲ್ಲದಿರುವಾಗ. ಯಾವ ಸಂದರ್ಭದಲ್ಲಿ ಅಂದರೆ, ರಾತ್ರಿಯ ಸಮಯದಲ್ಲಿ ಸೂರ್ಯನ ಬೆಳಕಿರುವುದಿಲ್ಲ. ಸೂರ್ಯನ ಬೆಳಕಿಲ್ಲ ಅಂದರೆ ಸಸ್ಯದ ಅಡಿಗೆ ಸಾಧ್ಯ ಇಲ್ಲ, ಅವು ಆಹಾರ ತಯಾರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅಗತ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಅವು ಪತ್ರರಂಧ್ರವನ್ನು ಮುಚ್ಚಿಕೊಳ್ಳುತ್ತವೆ. ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾದಾಗ ಸಸ್ಯಗಳಿಗೆ ನೀರಿನ ಕೊರತೆಯಾದಾಗ ಪತ್ರರಂಧ್ರಗಳು ತೆರೆದಿದ್ದರೆ ನೀರು ಆವಿಯಾಗಿ ಹೊರಗಡೆ ಬಾಷ್ಪ ವಿಸರ್ಜನೆಯ ಮೂಲಕ ಹೊರಗಡೆ ಹೋಗುತ್ತೆ. ಹಾಗಾಗಿ ಅದನ್ನು ಅನವಶ್ಯಕವಾಗಿ ನೀರಿನ ವ್ಯಯವನ್ನು ತಡೆಯುವುದಕ್ಕೋಸ್ಕರ ಅವು ಪತ್ರರಂಧ್ರವನ್ನು ಮುಚ್ಚಿಕೊಳ್ತವೆ. ಮುಂದಿನ ಒಂದು ಕಾನ್ಸೆಪ್ಟನ್ನು ಮುಂದಿನ ಅಧ್ಯಯನದಲ್ಲಿ ನಾವು ನೋಡೋಣ. ಧನ್ಯವಾದಗಳು.